ಹಾಗಾದ್ರೆ ಪದ್ಮಲತಾ ಸಾವಿನ ರಹಸ್ಯ ಇನ್ನಾದ್ರೂ ಹೊರಬರತ್ತಾ? ಏನಿದು ಪದ್ಮಲತಾ ಕೇಸ್? ಏನೇನಾಗಿತ್ತು? ಧರ್ಮಸ್ಥಳದ ಬೋಳಿಯಾರು ಗ್ರಾಮದವರು ಈಕೆ ಪದ್ಮಲತಾ. ಪ್ರಭಾವಿ ಕಮ್ಯುನಿಸ್ಟ್ ಮುಖಂಡನ ಮಗಳು ಈಕೆಯ ತಂದೆ ಸಿಪಿಎಂ ಪಾರ್ಟಿನಲ್ಲಿ ಇದ್ರು, ಕಮ್ಯುನಿಸ್ಟ್ ಮುಖಂಡ ಆತ. 1986ರ ಡಿಸೆಂಬರ್ನಲ್ಲಿ ಈಕೆ ಕಾಲೇಜಿಗೆ ಹೋಗಿದ್ರು. ಕಾಲೇಜಿಗೆ ಹೋಗಿ ಉಜಿರೆಯ ಕಾಲೇಜಿನಿಂದ ವಾಪಸ್ ಮನೆಗೆ ಬರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಎಷ್ಟೇ ಹುಡುಕಿದ್ರೂ ಕೂಡ ಪದ್ಮಲತಾ ಕುರುಹು ಪತ್ತೆನೇ ಆಗಲಿಲ್ಲ. ಮುಂದೆ 56 ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗತ್ತೆ. ಫೆಬ್ರವರಿ 17, 1987ರಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಪದ್ಮಲತಾ ಶವ ಪತ್ತೆಯಾದ ದಿನ. ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಪದ್ಮಲತಾ ಶವ ಪತ್ತೆಯಾಯಿತು. ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋ ಅನುಮಾನ ಮೂಡಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರತಿಭಟನೆಯ ಕಿಚ್ಚು ಹೊತ್ತಿತ್ತು ಈ ಕೇಸ್ನಲ್ಲಿ. ಭಾರೀ ಹೋರಾಟಗಳ ಬಳಿಕ ಸಿಐಡಿಗೆ ಕೇಸನ್ನ ಹಸ್ತಾಂತರ ಮಾಡಲಾಯಿತು. ಆ ನಂತರವೂ ಕೂಡ ಆ ಪ್ರಕರಣವನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯವಾಗದೆ ಇದನ್ನ ಪತ್ತೆಯಾಗದ ಪ್ರಕರಣ ಅಂತ ಸಿಐಡಿ ಕ್ಲೋಸ್ ಮಾಡಿತು. 39 ವರ್ಷಗಳ ಬಳಿಕ ಪ್ರಕರಣದ ತನಿಖೆಯನ್ನ ಹಾಗಾದ್ರೆ ಈಗ ಎಸ್ಐಟಿ ಮತ್ತೆ ನಡೆಸುತ್ತಾ? ನೋಡೋಣ ಏನಾಗತ್ತೆ. ಹಾಗಾದ್ರೆ ಪದ್ಮಲತಾ ಸಾವಿನ ರಹಸ್ಯ ಇನ್ನಾದ್ರೂ ಹೊರಬರತ್ತಾ? ಏನಿದು ಪದ್ಮಲತಾ ಕೇಸ್? ಏನೇನಾಗಿತ್ತು? ಧರ್ಮಸ್ಥಳದ ಬೋಳಿಯಾರು ಗ್ರಾಮದವರು ಈಕೆ ಪದ್ಮಲತಾ. ಪ್ರಭಾವಿ ಕಮ್ಯುನಿಸ್ಟ್ ಮುಖಂಡನ ಮಗಳು ಈಕೆಯ ತಂದೆ ಸಿಪಿಎಂ ಪಾರ್ಟಿನಲ್ಲಿ ಇದ್ರು, ಕಮ್ಯುನಿಸ್ಟ್ ಮುಖಂಡ ಆತ. 1986ರ ಡಿಸೆಂಬರ್ನಲ್ಲಿ ಈಕೆ ಕಾಲೇಜಿಗೆ ಹೋಗಿದ್ರು. ಕಾಲೇಜಿಗೆ ಹೋಗಿ ಉಜಿರೆಯ ಕಾಲೇಜಿನಿಂದ ವಾಪಸ್ ಮನೆಗೆ ಬರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಎಷ್ಟೇ ಹುಡುಕಿದ್ರೂ ಕೂಡ ಪದ್ಮಲತಾ ಕುರುಹು ಪತ್ತೆನೇ ಆಗಲಿಲ್ಲ. ಮುಂದೆ 56 ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗತ್ತೆ. ಫೆಬ್ರವರಿ 17, 1987ರಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಪದ್ಮಲತಾ ಶವ ಪತ್ತೆಯಾದ ದಿನ. ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಪದ್ಮಲತಾ ಶವ ಪತ್ತೆಯಾಯಿತು. ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋ ಅನುಮಾನ ಮೂಡಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರತಿಭಟನೆಯ ಕಿಚ್ಚು ಹೊತ್ತಿತ್ತು ಈ ಕೇಸ್ನಲ್ಲಿ. ಭಾರೀ ಹೋರಾಟಗಳ ಬಳಿಕ ಸಿಐಡಿಗೆ ಕೇಸನ್ನ ಹಸ್ತಾಂತರ ಮಾಡಲಾಯಿತು. ಆ ನಂತರವೂ ಕೂಡ ಆ ಪ್ರಕರಣವನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯವಾಗದೆ ಇದನ್ನ ಪತ್ತೆಯಾಗದ ಪ್ರಕರಣ ಅಂತ ಸಿಐಡಿ ಕ್ಲೋಸ್ ಮಾಡಿತು. 39 ವರ್ಷಗಳ ಬಳಿಕ ಪ್ರಕರಣದ ತನಿಖೆಯನ್ನ ಹಾಗಾದ್ರೆ ಈಗ ಎಸ್ಐಟಿ ಮತ್ತೆ ನಡೆಸುತ್ತಾ? ನೋಡೋಣ ಏನಾಗತ್ತೆ. ಹಾಗಾದ್ರೆ ಪದ್ಮಲತಾ ಸಾವಿನ ರಹಸ್ಯ ಇನ್ನಾದ್ರೂ ಹೊರಬರತ್ತಾ? ಏನಿದು ಪದ್ಮಲತಾ ಕೇಸ್? ಏನೇನಾಗಿತ್ತು? ಧರ್ಮಸ್ಥಳದ ಬೋಳಿಯಾರು ಗ್ರಾಮದವರು ಈಕೆ ಪದ್ಮಲತಾ. ಪ್ರಭಾವಿ ಕಮ್ಯುನಿಸ್ಟ್ ಮುಖಂಡನ ಮಗಳು ಈಕೆಯ ತಂದೆ ಸಿಪಿಎಂ ಪಾರ್ಟಿನಲ್ಲಿ ಇದ್ರು, ಕಮ್ಯುನಿಸ್ಟ್ ಮುಖಂಡ ಆತ. 1986ರ ಡಿಸೆಂಬರ್ನಲ್ಲಿ ಈಕೆ ಕಾಲೇಜಿಗೆ ಹೋಗಿದ್ರು. ಕಾಲೇಜಿಗೆ ಹೋಗಿ ಉಜಿರೆಯ ಕಾಲೇಜಿನಿಂದ ವಾಪಸ್ ಮನೆಗೆ ಬರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಎಷ್ಟೇ ಹುಡುಕಿದ್ರೂ ಕೂಡ ಪದ್ಮಲತಾ ಕುರುಹು ಪತ್ತೆನೇ ಆಗಲಿಲ್ಲ. ಮುಂದೆ 56 ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗತ್ತೆ. ಫೆಬ್ರವರಿ 17, 1987ರಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಪದ್ಮಲತಾ ಶವ ಪತ್ತೆಯಾದ ದಿನ. ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಪದ್ಮಲತಾ ಶವ ಪತ್ತೆಯಾಯಿತು. ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋ ಅನುಮಾನ ಮೂಡಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರತಿಭಟನೆಯ ಕಿಚ್ಚು ಹೊತ್ತಿತ್ತು ಈ ಕೇಸ್ನಲ್ಲಿ. ಭಾರೀ ಹೋರಾಟಗಳ ಬಳಿಕ ಸಿಐಡಿಗೆ ಕೇಸನ್ನ ಹಸ್ತಾಂತರ ಮಾಡಲಾಯಿತು. ಆ ನಂತರವೂ ಕೂಡ ಆ ಪ್ರಕರಣವನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯವಾಗದೆ ಇದನ್ನ ಪತ್ತೆಯಾಗದ ಪ್ರಕರಣ ಅಂತ ಸಿಐಡಿ ಕ್ಲೋಸ್ ಮಾಡಿತು. 39 ವರ್ಷಗಳ ಬಳಿಕ ಪ್ರಕರಣದ ತನಿಖೆಯನ್ನ ಹಾಗಾದ್ರೆ ಈಗ ಎಸ್ಐಟಿ ಮತ್ತೆ ನಡೆಸುತ್ತಾ? ನೋಡೋಣ ಏನಾಗತ್ತೆ. ಹಾಗಾದ್ರೆ ಪದ್ಮಲತಾ ಸಾವಿನ ರಹಸ್ಯ ಇನ್ನಾದ್ರೂ ಹೊರಬರತ್ತಾ? ಏನಿದು ಪದ್ಮಲತಾ ಕೇಸ್? ಏನೇನಾಗಿತ್ತು? ಧರ್ಮಸ್ಥಳದ ಬೋಳಿಯಾರು ಗ್ರಾಮದವರು ಈಕೆ ಪದ್ಮಲತಾ. ಪ್ರಭಾವಿ ಕಮ್ಯುನಿಸ್ಟ್ ಮುಖಂಡನ ಮಗಳು ಈಕೆಯ ತಂದೆ ಸಿಪಿಎಂ ಪಾರ್ಟಿನಲ್ಲಿ ಇದ್ರು, ಕಮ್ಯುನಿಸ್ಟ್ ಮುಖಂಡ ಆತ. 1986ರ ಡಿಸೆಂಬರ್ನಲ್ಲಿ ಈಕೆ ಕಾಲೇಜಿಗೆ ಹೋಗಿದ್ರು. ಕಾಲೇಜಿಗೆ ಹೋಗಿ ಉಜಿರೆಯ ಕಾಲೇಜಿನಿಂದ
ವಾಪಸ್ ಮನೆಗೆ ಬರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಎಷ್ಟೇ ಹುಡುಕಿದ್ರೂ ಕೂಡ ಪದ್ಮಲತಾ ಕುರುಹು ಪತ್ತೆನೇ ಆಗಲಿಲ್ಲ. ಮುಂದೆ 56 ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗತ್ತೆ. ಫೆಬ್ರವರಿ 17, 1987ರಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು ಪದ್ಮಲತಾ ಶವ ಪತ್ತೆಯಾದ ದಿನ. ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಪದ್ಮಲತಾ ಶವ ಪತ್ತೆಯಾಯಿತು. ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋ ಅನುಮಾನ ಮೂಡಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರತಿಭಟನೆಯ ಕಿಚ್ಚು ಹೊತ್ತಿತ್ತು. ಈ ಕೇಸ್ನಲ್ಲಿ ಭಾರೀ ಹೋರಾಟಗಳ ಬಳಿಕ ಸಿಐಡಿಗೆ ಕೇಸನ್ನ ಹಸ್ತಾಂತರ ಮಾಡಲಾಯಿತು. ಆ ನಂತರವೂ ಕೂಡ ಆ ಪ್ರಕರಣವನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯವಾಗದೆ ಇದನ್ನ ಪತ್ತೆಯಾಗದ ಪ್ರಕರಣ ಅಂತ ಸಿಐಡಿ ಕ್ಲೋಸ್ ಮಾಡಿತು. 39 ವರ್ಷಗಳ ಬಳಿಕ ಪ್ರಕರಣದ ತನಿಖೆಯನ್ನ ಹಾಗಾದ್ರೆ ಈಗ ಎಸ್ಐಟಿ ಮತ್ತೆ ನಡೆಸುತ್ತಾ? ನೋಡೋಣ ಏನಾಗತ್ತೆ. ಹಾಗಾದ್ರೆ ಪದ್ಮಲತಾ ಸಾವಿನ ರಹಸ್ಯ ಇನ್ನಾದ್ರೂ ಹೊರಬರತ್ತಾ? ಏನಿದು ಪದ್ಮಲತಾ ಕೇಸ್? ಏನೇನಾಗಿತ್ತು? ಧರ್ಮಸ್ಥಳದ ಬೋಳಿಯಾರು ಗ್ರಾಮದವರು ಈಕೆ ಪದ್ಮಲತಾ. ಪ್ರಭಾವಿ ಕಮ್ಯುನಿಸ್ಟ್ ಮುಖಂಡನ ಮಗಳು ಈಕೆಯ ತಂದೆ ಸಿಪಿಎಂ ಪಾರ್ಟಿನಲ್ಲಿ ಇದ್ರು, ಕಮ್ಯುನಿಸ್ಟ್ ಮುಖಂಡ ಆತ. 1986ರ ಡಿಸೆಂಬರ್ನಲ್ಲಿ ಈಕೆ ಕಾಲೇಜಿಗೆ ಹೋಗಿದ್ರು. ಕಾಲೇಜಿಗೆ ಹೋಗಿ ಉಜಿರೆಯ ಕಾಲೇಜಿನಿಂದ ವಾಪಸ್ ಮನೆಗೆ ಬರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಎಷ್ಟೇ ಹುಡುಕಿದ್ರೂ ಕೂಡ ಪದ್ಮಲತಾ ಕುರುಹು ಪತ್ತೆನೇ ಆಗಲಿಲ್ಲ. ಮುಂದೆ 56 ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗತ್ತೆ. ಫೆಬ್ರವರಿ 17, 1987ರಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು ಪದ್ಮಲತಾ ಶವ ಪತ್ತೆಯಾದ ದಿನ. ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಪದ್ಮಲತಾ ಶವ ಪತ್ತೆಯಾಯಿತು. ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋ ಅನುಮಾನ ಮೂಡಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರತಿಭಟನೆಯ ಕಿಚ್ಚು ಹೊತ್ತಿತ್ತು. ಈ ಕೇಸ್ನಲ್ಲಿ ಭಾರೀ ಹೋರಾಟಗಳ ಬಳಿಕ ಸಿಐಡಿಗೆ ಕೇಸನ್ನ ಹಸ್ತಾಂತರ ಮಾಡಲಾಯಿತು. ಆ ನಂತರವೂ ಕೂಡ ಆ ಪ್ರಕರಣವನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯವಾಗದೆ ಇದನ್ನ ಪತ್ತೆಯಾಗದ ಪ್ರಕರಣ ಅಂತ ಸಿಐಡಿ ಕ್ಲೋಸ್ ಮಾಡಿತು. 39 ವರ್ಷಗಳ ಬಳಿಕ ಪ್ರಕರಣದ ತನಿಖೆಯನ್ನ ಹಾಗಾದ್ರೆ ಈಗ ಎಸ್ಐಟಿ ಮತ್ತೆ ನಡೆಸುತ್ತಾ? ನೋಡೋಣ ಏನಾಗತ್ತೆ. ಹಾಗಾದ್ರೆ ಪದ್ಮಲತಾ ಸಾವಿನ ರಹಸ್ಯ ಇನ್ನಾದ್ರೂ ಹೊರಬರತ್ತಾ? ಏನಿದು ಪದ್ಮಲತಾ ಕೇಸ್? ಏನೇನಾಗಿತ್ತು? ಧರ್ಮಸ್ಥಳದ ಬೋಳಿಯಾರು ಗ್ರಾಮದವರು ಈಕೆ ಪದ್ಮಲತಾ. ಪ್ರಭಾವಿ ಕಮ್ಯುನಿಸ್ಟ್ ಮುಖಂಡನ ಮಗಳು ಈಕೆಯ ತಂದೆ ಸಿಪಿಎಂ ಪಾರ್ಟಿನಲ್ಲಿ ಇದ್ರು, ಕಮ್ಯುನಿಸ್ಟ್ ಮುಖಂಡ ಆತ. 1986ರ ಡಿಸೆಂಬರ್ನಲ್ಲಿ ಈಕೆ ಕಾಲೇಜಿಗೆ ಹೋಗಿದ್ರು. ಕಾಲೇಜಿಗೆ ಹೋಗಿ ಉಜಿರೆಯ ಕಾಲೇಜಿನಿಂದ ವಾಪಸ್ ಮನೆಗೆ ಬರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಎಷ್ಟೇ ಹುಡುಕಿದ್ರೂ ಕೂಡ ಪದ್ಮಲತಾ ಕುರುಹು ಪತ್ತೆನೇ ಆಗಲಿಲ್ಲ. ಮುಂದೆ 56 ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗತ್ತೆ. ಫೆಬ್ರವರಿ 17, 1987ರಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು ಪದ್ಮಲತಾ ಶವ ಪತ್ತೆಯಾದ ದಿನ. ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಪದ್ಮಲತಾ ಶವ ಪತ್ತೆಯಾಯಿತು. ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋ ಅನುಮಾನ ಮೂಡಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರತಿಭಟನೆಯ ಕಿಚ್ಚು ಹೊತ್ತಿತ್ತು. ಈ ಕೇಸ್ನಲ್ಲಿ ಭಾರೀ ಹೋರಾಟಗಳ ಬಳಿಕ ಸಿಐಡಿಗೆ ಕೇಸನ್ನ ಹಸ್ತಾಂತರ ಮಾಡಲಾಯಿತು. ಆ ನಂತರವೂ ಕೂಡ ಆ ಪ್ರಕರಣವನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯವಾಗದೆ ಇದನ್ನ ಪತ್ತೆಯಾಗದ ಪ್ರಕರಣ ಅಂತ ಸಿಐಡಿ ಕ್ಲೋಸ್ ಮಾಡಿತು. 39 ವರ್ಷಗಳ ಬಳಿಕ ಪ್ರಕರಣದ ತನಿಖೆಯನ್ನ ಹಾಗಾದ್ರೆ ಈಗ ಎಸ್ಐಟಿ ಮತ್ತೆ ನಡೆಸುತ್ತಾ? ನೋಡೋಣ ಏನಾಗತ್ತೆ.